ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ಇವತ್ತು ನಮ್ಮ ಲಾಸ್ಟ್ ಡೇ ಆಫ್ ರೈಡ್. ನಿನ್ನೆ ನಾವು ರಾಮಕ್ಕಲ್ ಅಂತ ಹೇಳುವ ಜಾಗದಲ್ಲಿ ಬಂದು ಸ್ಟೇ ಆಗಿದ್ವಿ. ರೂಮ್ ಎಲ್ಲ ತೋರಿಸ್ತೇನೆ, ಒಳ್ಳೆದುಂಟು ರೂಮು. ಸೊ ಇವತ್ತು ಈಗ ಅರ್ಲಿ ಮಾರ್ನಿಂಗ್ ಅಂದರೆ 7 ಗಂಟೆ ಆಗುವಾಗ ಚೆಕ್ಔಟ್ ಆಗ್ತೇವೆ. ಚೆಕ್ಔಟ್ ಆಗಿ ಇಲ್ಲಿಂದ ಬ್ರೇಕ್ಫಾಸ್ಟ್ ಆಗಿ ಕೊಲ್ಲಿ ಹಿಲ್ಸಿಗೆ ಹೋಗ್ತೇವೆ. ಇವತ್ತು ಕೂಡ ಒಂದು 575-80 ಕಿಲೋಮೀಟರ್ಸ್ ರೈಡ್ ಉಂಟು. ನೋಡಬೇಕು ಯಾವ ಥರ ಹೋಗ್ತದೆ ಅಂತ. ಸೊ ಬನ್ನಿ ನಾವು ರೂಮ್ ನೋಡುವ. ನಿಮಗೆ ಫಸ್ಟ್ ಅಲ್ಲಿ ಈ ನಾಮಕ್ಕಲ್ ಅಂತ ಹೇಳೋ ಪ್ಲೇಸಲ್ಲಿ ರೂಮ್ ಎಲ್ಲ ಚೀಪ್ ಉಂಟು. ನಮಗೆ ಈ ರೂಮು 850 ಅಷ್ಟೇ. ನಾವು 3 ಜನ ಇರೋ ಕಾರಣ ನಾವು ಡಬಲ್ ಬೆಡ್ರೂಮ್ ತಗೊಂಡ್ವಿ. ಅಂದರೆ ಟ್ರಿಪಲ್ ಬೆಡ್ರೂಮ್ ಸಿಗಲಿಲ್ಲ. ಈ ಒಂದು ರೂಮ್ ಇನ್ನೊಂದು ರೂಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ವೆಸ್ಟರ್ನ್ ಸ್ಟೈಲ್ ಕಮೋಡು, ಆಮೇಲೆ ಬೆಡ್ ನೋಡಿ ಇಲ್ಲೆಲ್ಲ ಸ್ವಲ್ಪ ಮೆಸ್ಸಿಯಾಗಿ ಉಂಟು, ಅಂದರೆ ಜಾಕೆಟೆಲ್ಲ ಉಂಟು. ಹಾಗೆ ಹೊರಗಡೆ ವ್ಯೂ ನೋಡಿ, ವ್ಯೂ ಸೂಪರ್ ಉಂಟು, ಮೇನ್ ರೋಡೇ. ಹಾಗೆ ಇದುಗಡೆ ಪೆಟ್ರೋಲ್ ಪಂಪ್ ಕೂಡ ಉಂಟು. ಸೊ ಇಲ್ಲೇ ಫಿಲ್ ಅಪ್ ಮಾಡಿ ಹೋಗ್ಬೋದು. ನಮಗೀಗ ಇವತ್ತು ಈ ಕಡೆ ಹೋಗಲಿಕ್ಕೆ, ಆ ಕಡೆಯಿಂದ ನಮ್ಮ ಕೊಲ್ಲಿ ಹಿಲ್ಸ್ ಸಿಗ್ತದೆ. ಇನ್ನೊಂದು ರೂಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇವತ್ತಿನ ಪ್ಲ್ಯಾನ್ ಅಷ್ಟೇ, ಕೊಲ್ಲಿ ಹಿಲ್ಸು, ಅಲ್ಲೊಂದು ವ್ಯೂ ಪಾಯಿಂಟು, ಆಮೇಲೆ ಮನೆಗೆ. ಸರಿ, ಇನ್ನು ನಾನು ಮೋಟೋ ಲಾಗ್ ಬೈಕಲ್ಲಿ ಸ್ಟಾರ್ಟ್ ಮಾಡ್ತೇನೆ. ಕರೆಕ್ಟಾಗಿ ಈಗ ಟೈಮು 7:15. ಚೆಕ್ಔಟ್ ಆಗಿ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೇವೆ. ಬ್ರೇಕ್ಫಾಸ್ಟು ಆನ್ ದ ವೇ ಯಾವುದಾದ್ರೂ ಹೋಟೆಲ್ ಸಿಕ್ಕಿದರೆ ಮಾಡುವಂಥ ಪ್ಲ್ಯಾನು. ನಮ್ಮ ಫಸ್ಟ್ ಡೆಸ್ಟಿನೇಷನ್ ಅಂದರೆ ಕೊಲ್ಲಿ ಹಿಲ್ಸು. ಕೊಲ್ಲಿ ಹಿಲ್ಸಲ್ಲಿ ಒಂದು ವ್ಯೂ ಪಾಯಿಂಟ್, ಸೀಕು ಪರಾಯಿ ಅಂತ ವ್ಯೂ ಪಾಯಿಂಟಿನ ಹೆಸರು. ಸೊ ಅಲ್ಲಿಗೆ 52 ಕಿಲೋಮೀಟರ್ಸ್ ಉಂಟು. ಒಳ್ಳೆ ರೋಡು ಇದು. ನಮ್ಮ ಕರ್ನಾಟಕದಲ್ಲಿ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗುವಾಗ ಇದೇ ಥರದೊಂದು ಸ್ಟ್ರೆಚ್ ಸಿಗ್ತದೆ. ಸ್ಟ್ರೈಟ್ ರೋಡು ಹಾಗೆ ಉಂಟು. ಓಕೆ, ಇದು ಕೊಲ್ಲಿ ಹಿಲ್ಸಲ್ಲಿ ಕಾಣ್ತಿರೋದು. ಗೋಪುರದಲ್ಲಿ ಕ್ಯಾಪ್ಚರ್ ಆಗಲಿಕ್ಕಿಲ್ಲ, ಬಟ್ ಸೂಪರಾಗಿ ಉಂಟು ಹಿಲ್ ಸ್ಟೇಷನ್ ಎಲ್ಲ. ಮುಂದೆ ಇಲ್ಲ, ಅಲ್ಲಿ ಮುಂದೆ ಕಾಣುದಿಲ್ಲ. ಎಲ್ಲಿದ್ದಲ್ಲಿ ಅದೇ ತಿಂಬದೆಂತ. ಸೊ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಅಲ್ಲಿಂದ ಸ್ಟಾರ್ಟ್, ಇನ್ನು ಹೇರ್ಪಿನ್ ಸ್ಟಾರ್ಟ್. ಸೊ ಅದಕ್ಕಿಂತ ಮುಂಚೆ ನಾವು ಬ್ರೇಕ್ಫಾಸ್ಟ್ ಮಾಡುವಂಥ ಪ್ಲ್ಯಾನು. ಈಗ ಹೋಟೆಲ್ಗೆ ಹುಡುಕ್ತಾ ಇದ್ದೇವೆ. ಇಲ್ಲಿ ತಮಿಳ್ನಾಡಲ್ಲಿ ಮತ್ತು ಕೇರಳದಲ್ಲಿ ಹೋಟೆಲ್ ಒಂದು ಹುಡುಕ್ಲಿಕ್ಕೆ ಭಾರಿ ಭಂಗ. ಸೊ ಈಗ ನೋಡ್ತಾ ಇದ್ದೇವೆ, ಇವರು ಎಲ್ಲಿಗೆ ಹೋದದ್ದು, ಇಲ್ಲಿಗೆ ಹೋದ್ರು. ಓಕೆ, ಇಲ್ಲಿ ಒಂದು ಹೋಟೆಲ್ ಉಂಟಂತೆ, ಹೋಗುವ. ಬ್ರೇಕ್ಫಾಸ್ಟ್ ಆಗಿ ಕಂಟಿನ್ಯೂ ಮಾಡ್ತೇವೆ. ಈ ಕೊಲ್ಲಿ ಹಿಲ್ಸ್ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗೋ ಮುಂಚೆ ಒಂದು ಸಿಟಿ ಸಿಗ್ತದೆ, ಸಣ್ಣ ಒಂದು ಪೇಟೆಯಾಗೆ. ಸೊ ಅಲ್ಲಿ ಒಂದು ಹೋಟೆಲ್ ಹೆಸರು ಸಹ ನನಗೆ ಓದಲಿಕ್ಕೆ ಬರೋದಿಲ್ಲ. ಒಳ್ಳೆದಿತ್ತು ಮಾತ್ರ. ಮಸಾಲೆ ದೋಸೆ, ಪರೋಟ ಎಲ್ಲ ಇತ್ತು. ಕಾಸ್ಟು ಸ್ವಂತ ತುಂಬ ಇರಲಿಲ್ಲ, ಎಲ್ಲ ಆಯಿತು ಈಗ ಬ್ರೇಕ್ಫಾಸ್ಟ್. ಸೊ ಇನ್ನು ಇಲ್ಲಿಂದ ಹೇರ್ ಪಿನ್ ಬೆಂಡ್ ಸ್ಟಾರ್ಟ್. ಲೆಟ್ಸ್ ಗೋ. ಯೋ ಗೈಸ್, ಫೈನಲಿ ವಿ ಆರ್ ಎಂಟರಿಂಗ್ ಟು ಕೊಲ್ಲಿ ಹಿಲ್ಸ್. ವಾವ್, ವೈಬೇ ಬೇರೆ ಉಂಟು. ಫುಲ್ ಆ ಕಡೆ ಈ ಕಡೆ ಬಿದಿರು. ಇದು ಫಾರೆಸ್ಟ್ ಚೆಕ್ ಪೋಸ್ಟ್ ಅಂತ ಉಂಟು. ಇನ್ನೆಂಥ ಚೆಕ್ಕಿಂಗ್ ಉಂಟು ಗೊತ್ತಿಲ್ಲ. ಆ ಕಡೆ ಒಳ್ಳೆ ವ್ಯೂ ಉಂಟು. ಹೇರ್ ಪಿನ್ ಬೆಂಡ್ 1 ಅಂತೆ. ಸೊ ಒಂದು ಹೇರ್ ಪಿನ್ ಬೆಂಡ್ ಆಯಿತು. ಇಲ್ಲಿ ಈ ಥರ ಬೋರ್ಡ್ ಹಾಕಿದ್ದಾರೆ ನೋಡಿ, ಇದು ಹೇರ್ ಪಿನ್ ಬೆಂಡ್ 2. ಹೇರ್ ಪಿನ್ ಬೆಂಡ್ 3. ಹೇರ್ ಪಿನ್ ಬೆಂಡ್ 3 ಆಗುವಾಗ ಒಳ್ಳೆ ವ್ಯೂ ಉಂಟು ನೋಡಿ.
ಎಡೆಯಲ್ಲಿ ಮಂಗಗಳೆಲ್ಲ ಉಂಟು ರೋಡಲ್ಲಿ. ವಾ, ಲೆಫ್ಟ್ ಸೈಡ್ ಒಳ್ಳೆ ವ್ಯೂ ಉಂಟು. ಈ ಕೊಲ್ಲಿ ಹಿಲ್ಸನ್ನು ಬೈಕರ್ಸ್ ಪ್ಯಾರಡೈಸ್ ಅಂತ ಹೇಳ್ತಾರೆ. ಅದು ಈ ಘಾಟ್ ಸೆಕ್ಷನ್ ಇರೋ ಕಾರಣವೇ ಹೇಳೋದಾಗಿರಬೇಕು. ಈಗ ಎಷ್ಟು ಬಂದ್ವಿಯಪ್ಪ ನಾವು? ಇಲ್ಲಿ ಬೋರ್ಡ್ ಹಾಕಿದಾರಲ್ಲ, 11 ಬಂದ್ವಿ. ಇದು 11ನೇದು ಹೇರ್ ಪಿನ್. 70 ಉಂಟಲ್ಲ, ಸೊ ಅದರಲ್ಲಿ 11ನೇದು. ಟೋಟಲ್ ಇದು ಸ್ಟ್ರೆಚ್ ಮೋಸ್ಟ್ಲಿ ಒಂದು 20 ಕಿಲೋಮೀಟ್ರ್ ಅಥವಾ 15 ಕಿಲೋಮೀಟ್ರ್ ಇರ್ಬೋದು ಅಂತ ಈ ಘಾಟ್ ಸೆಕ್ಷನ್. ಎಕ್ಸಾಕ್ಟ್ ಕಿಲೋಮೀಟ್ರ್ ನನಗೆ ಅಂದಾಜಿಲ್ಲ. ಬಟ್ ನಾವೀಗ ಮ್ಯಾಪ್ ಹಾಕಿರೋದು ಅದೇ ಯಾವುದು ಒಂದು ವ್ಯೂ ಪಾಯಿಂಟ್. ಸೊ ಆ ವ್ಯೂ ಪಾಯಿಂಟಿಗೆ ಇಲ್ಲಿಂದ 23 ಕಿಲೋಮೀಟ್ರ್ ಉಂಟು. ಯಪ್ಪ, ಪಿಕಪ್ನವರು ತಮಿಳ್ನಾಡಿನವರು ಎಂತ ಬರ್ತಾರೆ ನೋಡಿ. ಈ ಥರ ರೈಲಿಂಗ್ಸ್ ಹಾಕಿದ್ದಾರೆ ಇಲ್ಲಿ, ಅಂದರೆ ಎಲ್ಲಿಯಾದರೂ ಸ್ಲೈಡ್ ಆದರೆ ಉಜ್ಜಿಕೊಂಡು ಹೋಗಲಿ ಅಂತ, ಕೆಳಗೆ ಪ್ರಪಾತಕ್ಕೆ ಬೀಳೋದು ಬೇಡ ಅಂತ ಇಲ್ಲಿ ಹಾಕಿದ್ದಾರೆ. ಅಂಥದ್ದು ಬಿಸಿಲೆ ಘಾಟಲ್ಲಿ ಸಹ ಹಾಕಬೇಕು. ಆ್ಯಕ್ಚುಲಿ ನಮ್ಮ ಬಿಸಿಲೆ ಘಾಟಲ್ಲಿ ಪ್ರೊಟೆಕ್ಷನ್ ಏನಿಲ್ಲ ಗಾಯ್ಸ್. ಇಲ್ಲಿಂದ ಒಂದು ಒಳ್ಳೆ ವ್ಯೂ ಉಂಟು. ಸೊ ಒಮ್ಮೆ ಗಾಡಿ ನಿಲ್ಲಿಸಿದ್ವಿ. ಯಾವುದೋ ಸಿಟಿ ಉಂಟು. ನಾನು ಆಗ ಹೇಳಿದೆ ರಾಕ್ ಇದ್ವಿ. ಈಗೆಷ್ಟು 30 ಆಯಿತಾ ಅಂತ, 30 ಹೇರ್ ಪಿನ್ ಬೆಂಡ್ ಆಗಿರಬೇಕು 70ರಲ್ಲಿ. ಇನ್ನೂ ಸಹ 40 ಬಾಕಿ ಉಂಟು. 59. ಅರವತ್ತಾಯಿತು. ಎಷ್ಟಾಯಿತು? 62 ಅಂತೆ. ಓಕೆ, ಇನ್ನು 8 ಉಂಟು. ಇಲ್ಲಿ ಎಂಥದ್ದು ಉಂಟು, ಶ್ರೀ ನಾಚಿ ಅಮ್ಮನ್ ಟೆಂಪಲ್ ಅಂತೆ. ಓಕೆ, ಅದು ಈ ಗಡಿಯಲ್ಲೆಲ್ಲ ಕಡೆ ಈ ಥರದ್ದೊಂದು ದೇವಸ್ಥಾನ ಇರ್ತದೆ. ಅದು ಸಹ ದೇವಿ ದೇವಸ್ಥಾನವೇ ಇರುತ್ತೆ ಹೆಚ್ಚಾಗಿ. ಎಷ್ಟಾಯಿತು? 69. ಓ ಮೈ ಗಾಡ್, 69. ಅಂದರೆ ಆಯಿತು. ಇನ್ನೊಂದೇ ಹೇರ್ ಪಿನ್ ಬೆಂಡ್. We have accomplished. ನೋಡಿ 70ಗೆ 70. ಕಂಪ್ಲೀಟ್ ಘಾಟ್ ಸೆಕ್ಷನ್ ಮುಗೀತು. 70ಕ್ಕೆ 70 ಸಹ ಹೇರ್ ಪಿನ್ ಬೆಂಡ್ ಕಂಪ್ಲೀಟ್ ಮಾಡಿದ್ವಿ. ಇನ್ನೀಗ ನಾವು ಅದೇ ವ್ಯೂ ಪಾಯಿಂಟಿಗೆ ಹೋಗೋದು. ವ್ಯೂ ಪಾಯಿಂಟಿಗೆ ಇಲ್ಲಿಂದ 8 ಕಿಲೋಮೀಟರ್. ನನಗೆ ಈ ಎಕ್ಸ್ಪಲ್ಸು ಬೇರೆ ಲಾಂಗ್ ಅಲ್ಲ, ಬೈಕ್ ಉದ್ದ ಜಾಸ್ತಿ ಬೇರೆ ಬೈಕಿಗೆ ಕಂಪೇರ್ ಮಾಡಿದರೆ. ಇದರಲ್ಲಿ ಒಮ್ಮೆ ಲೆಫ್ಟಿಗೆ ಒಮ್ಮೆ ರೈಟಿಗೆ ಹಾಕಿ ಸಾಕಾಗ್ತದೆ. ಈ ಕಾರ್ನವರು ಎದುರಿಂದ ಬರುವವರು ಒಬ್ಬರು ಸಹ ಹಾರ್ನ್ ಹಾಕೋದಿಲ್ಲ. ಯಾಕೆ ಹಾಗೆ ಮಾಡ್ತಾರೆ ಗೊತ್ತಿಲ್ಲ. ಭಾರಿ ಡೇಂಜರ್ ಅದು, ಹಾರ್ನ್ ಹಾಕಬೇಕಪ್ಪ. ಇಲ್ಲಿಂದ 2 ಕಿಲೋಮೀಟ್ರ್ ಉಂಟು ನಮ್ಮ ವ್ಯೂ ಪಾಯಿಂಟಿಗೆ. ಸೀಕ್ ಪೊರಾಯಿ ವ್ಯೂ ಪಾಯಿಂಟ್ ಅಂತ ಹೆಸರು. ವ್ಯೂ ಪಾಯಿಂಟ್ನ ಹೆಸರು ಸೀಕ್ ಪೊರಾಯಿ.
ಇದೊಂದು ವ್ಯೂ ಪಾಯಿಂಟ್ ನೋಡಿ ಮೋಸ್ಟ್ಲಿ ಕೊಲ್ಲಿ ಹಿಲ್ಸ್ ಎಕ್ಸಿಟೇ. ಬೇರೆ ಪ್ಲೇಸಸ್ ಉಂಟು ಇಲ್ಲಿ, ಒಂದು ವಾಟರ್ ಫಾಲ್ಸು ಮತ್ತೊಂದು ಫೇಮಸ್ ಟೆಂಪಲ್ ಎಲ್ಲ ಉಂಟಂತೆ. ಬಟ್ ನಮಗೆ ಟೈಮು ಸೆಟ್ ಆಗಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ, ಯಾಕಂದರೆ ನಮಗೆ ಇವತ್ತು ಲಾಸ್ಟ್ ಡೇ ಅಲ್ಲ. ಸೊ ಇದು ನೋಡಿ ನಾವು ಮನೆಗೆ ಹೋಗುವಾಗಲೇ 12 ಗಂಟೆ ಆಗ್ಬೋದು, ಎಲ್ಲ ನೋಡಿಕೊಂಡೇ ಕೂತ್ರು ಇಲ್ಲಿ. ಹಾಗಾಗಿ ಇದೊಂದು ನೋಡಿ ಹೊರಡುವಂಥ ಪ್ಲ್ಯಾನು. ಸೊ ವಿ ಹ್ಯಾವ್ ರೀಚ್ಡ್ ವೆಯ್ಟ್ ಸೊ ನೋಡುವ, ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಎಂಟ್ರಿ ಟಿಕೆಟ್ ಎಲ್ಲ ಉಂಟಂತೆ, ಮತ್ತೆ ಲಾಗ್ ಮಾಡ್ತೇನೆ.